ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನುಗ್ಗೆ ಸೊಪ್ಪು ಹಾಗೂ ತಜಂಗ್ ಸೊಪ್ಪು ಹೇಳ್ತಾರೆ ತುಳಲ್ಲಿ, ಅದರದ್ದು ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇನೆ. ಅದನ್ನು ಈಗ ಎಲ್ಲಿಂಟು ನೋಡ್ಕೊಂಡು ಬರುವ. ನೋಡಿ, ಇದೇ ತಗತೆ ಸೊಪ್ಪು ಹೇಳ್ತಾರೆ ಕನ್ನಡದಲ್ಲಿ, ತಜಂಗ್. ಇದರದ್ದು ಹೀಗೆ ತುದಿಯನ್ನು ಕಟ್ ಮಾಡ್ಕೊಳ್ಳುವ. ಅದು ಬೆಳೆದಿದ್ರೆ ಕಟ್ ಆಗೋದಿಲ್ಲ, ಇದು ಎಳ್ತುಂಟು, ಹಾಗಾಗಿ ಕಟ್ ಆಗ್ತದೆ. ಈಗ ತುದಿಯನ್ನೆಲ್ಲ ತೆಗೆದುಕೊಂಡು ಹೋಗುವ, ಎಷ್ಟು ಸಿಗ್ತದೆ ನೋಡುವ. ಮತ್ತು ಅದಕ್ಕೆ ನುಗ್ಗೆ ಸೊಪ್ಪು ಸಹ ಮಿಕ್ಸ್ ಹಾಕ್ಲಿಕ್ಕೆ ಆಗ್ತದೆ. ಬೇರೆ ಸೊಪ್ಪು ಅಂದರೆ ಅಲಸಂಡೆ ಸೊಪ್ಪು ಮತ್ತು ಹೀರೆ ಸೊಪ್ಪು ಸಹ ಹಾಕ್ತೇವೆ ನಾವು. ಆದರೆ ಹೀರೆ ಸೊಪ್ಪು ಮತ್ತು ಅಲಸಂಡೆ ಸೊಪ್ಪು ಸಿಗೋದು ಡೌಟು. ಈ ಟೈಮ್ ತುಂಬ ಮಳೆ ಬಂದಾಗಿನಿಂದಾಗಿ ಎಲ್ಲ ಇದು ಗಿಡ ಎಲ್ಲ ಹಾಳಾಯಿತು. ಹಾಗಾಗಿ ಅಲಸಂಡೆ ಸೊಪ್ಪು ಸಿಗೋದಿಲ್ಲ. ನುಗ್ಗೆ ಸೊಪ್ಪು ಮತ್ತು ಈ ತಜಂಗ್ ಸೊಪ್ಪನ್ನು ಹಾಕಿ ಮಾಡುವ ಪಲ್ಯ, ಹೇಗಂತ ನೋಡ್ಕೊಂಡು ಬರುವ. ಈಗ ನೋಡಿ, ಇಷ್ಟು ಸಿಕ್ಕಿದೆ ನಮಗೆ ತಜಂಗ್ ಸೊಪ್ಪು. ಆಗ ಇದರ ಎಲೆ ಎಲ್ಲ ಅರಳಿತ್ತು, ಈಗ ನೋಡಿ ಮಡಚಿ ಹೋಗಿದೆ. ಅದು ತೆಗೆಯುವಾಗಲೇ ಸ್ವಲ್ಪ ಸ್ವಲ್ಪ ನೋಡಿ ತೆಗಿಬೇಕು, ಹೇಗೆ ಜೇಡ ಬಲೆ ಕಟ್ಟಿದ ಬೇರೆ ಎಲ್ಲ ಎಂಥ ಹುಳಗಳು ಉಂಟಾ ಅಂತ. ಈಗ ಮೇಲೆ ನೋಡಿಕೊಂಡು ಹಾಕುವ. ಚೆಂದ ಮಾಡಿ ಎಸಳು ತೆಗೆದು ಚಿರಟಿದ ಎಲೆಯನ್ನೆಲ್ಲ ತೆಗೆದು ಹಾಕುವ. ಈಗ ಅದು ರೆಡಿ ಆಯಿತು. ಈಗ ನುಗ್ಗೆ ಸೊಪ್ಪು ತೆಗಿಲಿಕ್ಕೆ ಬಂದ್ವಿ. ಅದು ತುಂಬ ಮೇಲೆ ಉಂಟು, ಹಾಗಾಗಿ ಅದನ್ನು ಎಳೆದು ತೆಗಿಬೇಕು. ಆದರೆ ಗೆಲ್ಲು ಸಹ ಅಷ್ಟು ಗಟ್ಟಿ ಇಲ್ಲ, ಸ್ವಲ್ಪ ಎಳೆದ್ರೆ ಸಹ ಕಟ್ಟಾಗಿ ಬೀಳ್ತದೆ. ಹಾಗಾಗಿ ನಾವೆಲ್ಲ ಒಟ್ಟು ಸೇರಿ ಎಲ್ಲ ತೆಗಿತಿದ್ದೇವೆ ದೊಡ್ಡ ಗೆಲ್ಲನ್ನೇ. ಒಂದು 2 ಗೆಲ್ಲು ಸಿಕ್ಕಿತ್ತು, ಇಷ್ಟ ಆಯಿತು. ತುಂಬ ಸಿಕ್ಕಿದೆ. ಅದರಲ್ಲಿ ಸ್ವಲ್ಪ ಅಕ್ಕನ ಮಗಳು ತಗೊಂಡು ಹೋದ್ಲು, ಇದು ಸ್ವಲ್ಪ ನಾನಿಟ್ಟೆ. ನನಗೆ ಅಂದರೆ ತಜಂಕ್ ಉಂಟಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಆಗ್ತದೆ ಅವರಿಗೆ, ಅದು ಮಾತ್ರ. ಹಾಗಾಗಿ ನಾನು ಇಷ್ಟು ತಗೊಂಡೆ. ಇದರದೆಲ್ಲ ಹೀಗೆ ಸೊಪ್ಪನ್ನು ಗೆಲ್ಲಿಗೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಳುವ. ಇದರಲ್ಲಿ ಸಹ ಇದು ಹುಳ ಮತ್ತು ಜೇಡ ಎಲ್ಲ ಇರ್ತದೆ, ಮತ್ತು ಎಲೆ ಎಲ್ಲ ಹಳದಿ ಆದದೆಲ್ಲ ಇರ್ತದೆ. ಇದನ್ನೆಲ್ಲ ತೆಗೆದುಕೊಂಡು ಇದನ್ನು ಚೆಂದ ಮಾಡಿ ಸುತ್ತಿಡುವ ಇವತ್ತು, ಮತ್ತು ನಾಳೆ ಕ್ಲೀನ್ ಮಾಡುವ. ಎಲ್ಲ ತೊಳೆದೆಲ್ಲ ಬೇರೆಲ್ಲ ಕ್ಲೀನ್ ಮಾಡಿ ಇವತ್ತು ಇಡಬೇಕು. ನೋಡಿ, ಹೀಗೆಲ್ಲ ರೆಡಿಯಾಗಿದೆ. ದಂಟು ಇಟ್ಟಿದ್ದೇನೆ. ಇದನ್ನು ಈ ಥರ ಬಟ್ಟೆಯಲ್ಲಿ ಮಡಚಿಡುವ. ಇದು ಈಗ ನೋಡಿ, ಇವತ್ತು ಎಲ್ಲ ಎಲೆ ಉದುರಿದೆ, ಅದರ ಗೆಲ್ಲು ಮಾತ್ರ ಉಂಟು. ಸಣ್ಣ ಇದು ಕಡ್ಡಿ ಥರ ಸಹ ಬಿದ್ದಿರ್ತದೆ, ಅದನ್ನೆಲ್ಲ ಚೆಂದ ಮಾಡಿ ಹೆಕ್ಕಿ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ತೆಗೆದುಕೊಂಡು ಎಲೆಯನ್ನು ಮಾತ್ರ ಇಟ್ಕೊಳ್ಳುವ. ಇದು ಏನು ಕಷ್ಟ ಇಲ್ಲ, ತೆಗಿಲಿಕ್ಕೆ ಈಸಿ ಉಂಟು. ಮುಂಚಿನ ದಿವಸ ಅದನ್ನು ತೆಗೆದಿಟ್ಟರೆ ಆಯಿತು. ನುಗ್ಗೆ ಸೊಪ್ಪಿದು ಪಲ್ಯದ್ದು ನಾನು ರೆಸಿಪಿ ಫಸ್ಟಿಗೊಮ್ಮೆ ಹಾಕಿದ್ದೆ, ಹೆಬ್ಬೆಲಸ ಎಲ್ಲ ಹಾಕಿ ಮಾಡಿದ್ದು, ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ದು. ಆದರೆ ಇದನ್ನು ಇವತ್ತು ಬೇರೆ ಟೈಪ್ ಮಾಡ್ತಿದ್ದೇನೆ. ಅದಕ್ಕೆ ನೋಡಿ, ಹಲಸಿನ ಬೀಜ ಇಟ್ಕೊಂಡಿದ್ದೇನೆ ಇಷ್ಟು. ಇದು ಖಾಲಿ ಅಕ್ಕಿ ಹಿಟ್ಟು ಮತ್ತು ಮೆಣಸು ಹಾಕಿ ಮಾತ್ರ ಮಾಡೋದು, ಬೇರೆ ಎಂತ ಸಹ ಹಾಕೋದಿಲ್ಲ. ಹಾಗೆ ಬೇರೆ ಟೈಪ್ ಪಲ್ಯ ಮಾಡಿದ್ದು. ಇದನ್ನು ಹೀಗೆ ಜಜ್ಕೊಂಡ್ರೆ ಬೇಗ ಸಹ ಬೇಯ್ತದೆ, ಹೀಗೆ ಮಾಡಿಟ್ಕೊಂಡ್ರೆ. ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಆಯಿತು, ಸಣ್ಣ ಕಡ್ಡಿ ಎಲ್ಲ ತೆಗೆದಾಯಿತು. ಇದನ್ನು ಚೆಂದ ಮಾಡಿ ತೊಳ್ಕೊಳ್ಳುವ ನೀರಲ್ಲಿ. ಎಲ್ಲ ತೊಳ್ಕೊಂಡ್ಮೇಲೆ ಬೇರೆ ಪಾತ್ರೆಗೆ ತೆಗೆದುಕೊಳ್ಳುವ. ನೆಕ್ಸ್ಟ್ ಇದು ತಜಂಗ್ ಸೊಪ್ಪು, ಇದನ್ನು ಸಹ ಚೆಂದ ಮಾಡಿ ತೊಳ್ಕೊಂಡು ಕಟ್ ಮಾಡುವ. ದೊಡ್ಡ ಉಂಟು ಎಲೆ ಎಲ್ಲ, ಹಾಗೆ ಕಟ್ ಮಾಡಿಕೊಳ್ಳುವ. ಮತ್ತು ಇದು ಹಲಸಿನ ಬೀಜ ಸಹ ತೊಳ್ಕೊಳ್ಳುವ ಚೆಂದ ಮಾಡಿ. ಈಗ ಎಲ್ಲ ಸಹ ರೆಡಿಯಾಗಿದೆ. ಇದನ್ನು ಇನ್ನು ಒಂದು ಬಣಲೆ ಇಟ್ಕೊಳ್ಳುವ. ಡೈರೆಕ್ಟ್ ಬಣಲೆಗೆ ಬೇರೆ ಅಂತ ಹಾಕಲಿಕ್ಕಿಲ್ಲ. ಇದನ್ನು ಹಲಸಿನ ಬೀಜವನ್ನು ಬೇಯಿಸ್ಲಿಕ್ಕೆ ಹಾಕೋದು. ಅದಕ್ಕೆ ಹಲಸಿನ ಬೀಜ ಹಾಕಿ ಎಷ್ಟು ನೀರು ಬೇಕು ಬೇಯಲಿಕ್ಕೆ ಅಷ್ಟು ನೀರು ಹಾಕ್ಕೊಳ್ಳುವ. ಮತ್ತು ಸೊಪ್ಪಿಗೇನು ಅಷ್ಟು ನೀರು ಬೇಕಂತಿಲ್ಲ. ಮತ್ತು ಇದಕ್ಕೇನು ಉಪ್ಪು ಹಾಕ್ಕೊಳ್ಳುವ. ನೆಕ್ಸ್ಟ್ ಇದರ ಮೇಲೆ ಸೊಪ್ಪು ಹಾಕ್ಕೊಳ್ಳುವ. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ನೀರು ಎಷ್ಟು ಬೇಕಾಗ್ತದೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹಲಸಿನ ಬೀಜ ಹಾಕಿದ ಕೂಡಲೇ ನೀರು ಹಾಕ್ಕೊಂಡು ಮತ್ತೆ ಸೊಪ್ಪು ಹಾಕ್ಕೊಂಡೆ. ಇದನ್ನು ಮತ್ತೆ ತಗತ್ತೆ ಸೊಪ್ಪನ್ನು ಹಾಕ್ಕೊಳ್ಳುವ. ಇದು ಒಳ್ಳೆ ಮಾಡಿ ಬೇಯಲಿ, ಸ್ವಲ್ಪ ಉಪ್ಪೆಲ್ಲ ಒಳ್ಳೆ ಇಳ್ಕೊಳ್ಳಿ. ಅಷ್ಟು ತನಕ ನಾವು ಇದಕ್ಕೆ ಅಕ್ಕಿಯನ್ನು ಹುರಿದುಕೊಂಡು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಬರುವ. ನಾನು ನೋಡಿ 1 ಹಿಡಿಯಷ್ಟು ಕೊಚ್ಚಿಗೆ ಅಕ್ಕಿಯನ್ನು ಇಟ್ಕೊಂಡಿದ್ದೇನೆ. ಇದನ್ನು ಚೆಂದ ಮಾಡಿ ತೊಳ್ಕೊಂಡು ಹುರ್ಕೊಳ್ಳುವ ಫಸ್ಟಿಗೆ. ಈಗ ಅದೇ ಬಣಲೆಯಲ್ಲಿ ಅಕ್ಕಿಯನ್ನು ಸ್ವಲ್ಪ ಹುರ್ಕೊಳ್ಳುವ. ಅದು ಸ್ವಲ್ಪ ಫ್ರೈ ಆಗಲಿ ಒಳ್ಳೆ ಮಾಡಿ, ಆವಾಗ ಅದು ಸ್ವಲ್ಪ ದೊಡ್ಡದಾಗ್ತದೆ, ಬಿಳಿ ಥರ ಆಗ್ತದೆ. ಆಮೇಲೆ ತೆಗೆದುಕೊಳ್ಳುವ. ಈಗ ನೋಡಿ, ಇದು ಒಳ್ಳೆ ಮಾಡಿ ಫ್ರೈ ಆಗಿ ರೆಡಿಯಾಗಿದೆ. ಇದನ್ನು ತೆಗೆದುಕೊಳ್ಳುವ. ನೆಕ್ಸ್ಟ್ ಇದೇ ಬಣಲೆಗೆ ಮೆಣಸನ್ನು ಹಾಕ್ಕೊಳ್ಳುವ, ಘಾಟಿ ಮೆಣಸು. ಅದು ನಾವು ಸೊಪ್ಪು ಎಷ್ಟು ಹಾಕಿರ್ತೀವಿ ಅದರ ಮೇಲೆ ಹಾಕೋದು. ನನ್ನ ಸೊಪ್ಪು ಜಾಸ್ತಿ ಉಂಟು, ಹಾಗಾಗಿ ನಾನೊಂದು 18-20 ತನಕ ಮೆಣಸು ಹಾಕ್ಕೊಂಡಿದ್ದೇನೆ.
ಅದು ಖಾರ ನೋಡಬೇಕೀಗ. ಇದು ಖಾರ ಇಲ್ಲದ್ರೆ ಸ್ವಲ್ಪ ಹುಡಿ ಹಾಕ್ಕೊಳ್ಬೇಕಾಗ್ತದೆ. ಈಗ ಇದನ್ನೆಲ್ಲ ಹುರ್ಕೊಂಡಾಯಿತು, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರುವ. ಈಗ ಗ್ರೈಂಡ್ ಮಾಡಿ ಸಹ ರೆಡಿ ಆಯಿತು. ಈಗ ಬೇಯಲಿಕ್ಕಿಟ್ಟ ಸೊಪ್ಪು ಎಷ್ಟು ಬೆಂದಿದೆ ನೋಡುವ. ಅಡಿದೆಲ್ಲ ಬೆಂದಿದೆ. ಈಗ ಹೀಗೆ ಮಕ್ಷಿ ಹಾಕುವ ಸ್ವಲ್ಪ, ಅದು ಸಹ ಎಲ್ಲ ಬೇಯಲಿ. ನೀರು ಸಹ ಸ್ವಲ್ಪ ಉಂಟು, ಬೇಯಲಿಕ್ಕೆ ಉಂಟು. ಇದು ಹಲಸಿನ ಬೀಜ ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗ್ತದೆ. ಇದೆಲ್ಲ ಪುನಃ ಬೇಯಲಿ. ಮತ್ತು ಈ ಹುಡಿಯನ್ನು ಹಾಕ್ಕೊಳ್ವ. 2 ಹುಡಿ ಇದೆ, ಜಾಸ್ತಿ ಏನೋ ಟೈಮ್ ಇಲ್ಲ. ಇದು ಸಹ ಸ್ವಲ್ಪ ಒಳ್ಳೆ ಆಗ್ತದೆ, ರುಚಿ ಆಗ್ತದೆ ಇದು ಸಹ, ಹೀಗೆ ಮಾಡಿದ್ದು ಪಲ್ಯ ಸಹ. ಒಗ್ಗರಣೆ ತೆಂಗಿನ ತುರಿ ಎಂತ ಸಹ ಹಾಕ್ಲಿಕ್ಕಿಲ್ಲ, ಖಾಲಿ ಮೆಣಸು ಮತ್ತು ಅಕ್ಕಿ ಹುಡಿ ಮಾತ್ರ. ಇದಕ್ಕೆ ಸ್ವಲ್ಪ ಈಗ ಹುಳಿ ಹಾಕ್ಕೊಳುವ. ಸ್ವಲ್ಪ ಇದು ಸಹ ಎಲ್ಲ ಬೇಯ್ತಾ ಬಂದಿದೆ, ನೀರು ಸಹ ಕಡಿಮೆ ಆಗ್ತಾ ಬಂದಿದೆ. ಹಾಗಾಗಿ ಮಸಾಲೆಯನ್ನು ಹಾಕ್ಕೊಳ್ಳುವ. ಇದಕ್ಕೆ ಪುಡಿ ಮಾಡಿಟ್ಟದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಮತ್ತು ಈಗ ಮಸಾಲೆಯನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳುವ. ಅದು ಎಲೆ ಎಲ್ಲ ಸೊಪ್ಪು ಅಂಟಿರ್ತದೆ, ಅದಕ್ಕೆ ಹೀಗೆ ಮಿಕ್ಸ್ ಮಾಡುವ. ರೆಡಿ ಆಗ್ತಾ ಬಂತು ನುಗ್ಗೆ ಸೊಪ್ಪಿನ ಪಲ್ಯ. ಹೀಗೆ ಮಾಡಿದರೆ ಸೂಪರ್ ಆಗ್ತದೆ ನೋಡಿ. ನುಗ್ಗೆ ಸೊಪ್ಪಿನ ಪಲ್ಯ ಊಟಕ್ಕೆ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.